ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಯುವ ನಿಧಿ ಬಗ್ಗೆ ಸುಮಾರು ಅಪ್ಡೇಟ್ಗಳೈತೆ. ಆ ಅಪ್ಡೇಟ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಸ್ನೇಹಿತರೆ, ಹಾಗೆ ಸೆಕೆಂಡು ಜನವರಿ ಹಾಗೆ ಫೆಬ್ರವರಿ ತಿಂಗಳದು ಸ್ನೇಹಿತ ಅಮೌಂಟ್ ಬಗ್ಗೆ ನಿಮಗೆ ಇನ್ನೂ ಸುಮಾರು ಜನಕ್ಕೆ ಡೌಟ್ಸ್ಗಳೈತೆ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲರೂ ಕ್ಲಾರಿಟಿ ಇರಲಿ ಸ್ನೇಹಿತರೆ. ಹಾಗೆ ಡಿಸೆಂಬರ್ ತಿಂಗಳು ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು ಯಾರ್ಯಾರು ಕ್ರೆಡಿಟ್ ಆಗಿಲ್ವೋ ಅವ್ರಿಗೆಲ್ಲ ಕ್ರೆಡಿಟ್ ಆಗಲ್ಲ ಸ್ನೇಹಿತರೆ, ಯಾಕಂದರೆ ಅವ್ರದ್ದು ಎಲ್ಲ ಆಲ್ರೆಡಿ ಕ್ರೆಡಿಟ್ ಆಗಿದೆ ಸ್ನೇಹಿತರು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನೋ ನಿಮ್ಮದು ಪ್ರಾಬ್ಲಮ್ ಆಗಿರ್ಬೋದೇನೋ ಅಪ್ಲಿಕೇಶನ್, ಅದಕ್ಕೆ ನಿಮಗಿನ ಕ್ರೆಡಿಟ್ ಆಗಿಲ್ಲ ಇರ್ಬೋದೇನೋ. ಹಾಗೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ನೀವು ಬೇಕಾದ್ರೆ ನಿಮ್ಮ ಹತ್ತಿರದ DDPI ಆಫೀಸ್ಗೆ ಹೋಗ್ಬಿಟ್ಟು ಬೇಕಾದ್ರೆ ನೀವು ವಿಚಾರಿಸ್ಕೋಬೋದು ಸ್ನೇಹಿತರೆ. ಇನ್ನು ನಿಮಗೆ ಡಿಸೆಂಬರ್ ತಿಂಗಳದ್ದು ಮಾತ್ರ ಅಮೌಂಟ್ ಬಂದಿಲ್ಲ ಅಂದರೆ. ಹಾಗೆ ಇನ್ನು ಜನವರಿ ಮತ್ತು ಫೆಬ್ರವರಿ ಹಾಗೆ ಸ್ನೇಹಿತರೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಇವತ್ತೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಇನ್ನು ಯಾರ್ಯಾರು ಸುಮಾರು ಜನ ಹೊಸೊಬ್ಬರಾಗಿರೋ ನಮ್ಮ ಚಾನಲ್ಗೆ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಹೊಸ ಅಪ್ಲಿಕೇಶನ್ಸ್ ಆಯ್ತಾ ಬಿಟ್ಟಿದ್ದಾರೆ ಯುವ ನಿಧಿಗೆ, ಬೇಕಾದ್ರೆ ನೀವು ಹಾಕ್ಬೋದು. ಹೊಸ ಸ್ಟೂಡೆಂಟ್ಸ್ ಆಗಿದ್ದರೆ, ಡಿಗ್ರಿ ರೀಸೆಂಟಾಗಿ ಪಾಸ್ಔಟ್ ಆಗಿದ್ದವರು, ಹಾಗೆ ಡಿಪ್ಲೊಮಾ ಪಾಸ್ಔಟ್ ಆಗಿದ್ದವರು. ಓಕೆ ಸ್ನೇಹಿತರೆ, ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇದೊಂದು ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ. ಮೊದಲಿಗೆ ಆಗಿ ನೀವು ಸೇವ್ ಸೆಂದ್ರಿಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆಗ್ಬಿಟ್ಟು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಮುಂಚೆ ಅದು ಈ ಥರ ಬರ್ತಿತ್ತು. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ. ಈ ಥರ ಫಸ್ಟ್ ಬರ್ತಿತ್ತು. ನೀವು ಏನಂದರೆ ಫಸ್ಟು ಮಾರ್ಚ್, ಏಪ್ರಿಲ್ ಆ್ಯಂಡ್ ಮೇ ಟುಗೆದರ್ ಆಗಿ ನೀವು ಅಪ್ಲೈ ಮಾಡ್ಬೋದಿತ್ತು ಸೆಲ್ಫ್ ಡಿಕ್ಲರೇಷನ್ ಆಗಿ. ಆದರೆ ಇವಾಗ ನೀವು ರೀಸೆಂಟಾಗಿ ನೋಡ್ತೀವಿ ಅಂದರೆ ಓಪನ್ ಆಗಿದೆ. ಈ ಥರ ತೋರಿಸ್ತೈತೆ ಸ್ನೇಹಿತರಲ್ಲಿ. ಡಿಯರ್ ಅಪ್ಲಿಕೆಂಟ್, ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಸ್ಕೆಡ್ಯೂಲ್ಡ್ ಇಟ್ ಚೇಂಜ್ ಫ್ರಮ್ ಮಂತ್ಲಿ ಟು ಕ್ವಾರ್ಟರ್ಲಿ ಅಂತ ಬರ್ತಿದೆ ಸ್ನೇಹಿತರೆ. ಕ್ವಾರ್ಟರ್ಲಿ ಅಂತಿದೆ ಸ್ನೇಹಿತರೆ. ಇಲ್ಲಿ ಕ್ವಾರ್ಟರ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆಲ್ರೆಡಿ ನೀವು ಏನಾದರೆ ವರ್ಷದಲ್ಲಿ ಜಸ್ಟ್ ನೀವು 4 ಸಲ ಆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಸಾಕು ಸ್ನೇಹಿತರೆ, ನಿಮಗೆ ಇದು ಕ್ರೆಡಿಟ್ ಆಗುತ್ತೆ ಅಮೌಂಟು. ಸೆಲ್ಫ್ ಡಿಕ್ಲರೇಷನ್ ವೆರಿ ಇಂಪಾರ್ಟೆಂಟು ಅಂದರು. ಇದರಲ್ಲಿ ಸ್ನೇಹಿತರೆ ಏನು ಹೇಳ್ತಿದ್ದಾರೆ ಸರ್ಕಾರ, ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಕೊಡೋ ಬದಲು ನೀವು ಕ್ವಾರ್ಟರ್ಲಿ ಕೊಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ಇದೊಂದು ಹೊಸ ಯೋಜನೆ ತಂದಿದ್ದಾರೆ. ಹೊಸ ಚೇಂಜಸ್ ತಂದಿದ್ದಾರೆ ಇದೊಂದು ಯೋಜನೆಯಲ್ಲಿ ಸ್ನೇಹಿತರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಎನ್ಸ್ ಫ್ರಮ್ ನೌ ಆನ್ ಯು ಆರ್ instructed to submit a self-declaration during May, August, November and February between 1st to 25 to get DBT benefit. ಇಲ್ಲಿ ಸೇಮ್ ಡೇಟ್ ಸ್ನೇಹಿತರೆ, 1ನೇ ತಾರೀಕು ಮಂತ್ ಆಫ್ ಬಿಗಿನಿಂಗು. ಹಾಗೆ ನಿಮಗೆ 25th ಒಳಗಡೆ ಟೈಮ್ ಅವಕಾಶ ಇರುತ್ತೆ ಅಪ್ಲೈ ಮಾಡೋಕ್ಕೆ ಸಬ್ಮಿಷನು. ಏನಂದರೆ ಕ್ವಾರ್ಟರ್ಲಿ ಅಂದರೆ ಸ್ನೇಹಿತರೆ, ಈ ಮಂತ್ ನೀವು ಬೇಕಾದ್ರೆ ಜ್ಞಾನ ಇಟ್ಕೊಳ್ಳಿ. ಮೇ ತಿಂಗಳು, ಆಗಸ್ಟು, ನವಂಬರು ಹಾಗೆ ಫೆಬ್ರವರಿ, ಈ 4 ತಿಂಗಳು ಹಾಕಿದ್ರೆ ಸಾಕು ಸೆಲ್ಫ್ ಡಿಕ್ಲರೇಷನ್. ನಿಮಗೆ ಪ್ರತಿ ತಿಂಗಳು ಹಾಕಷ್ಟು ಬೇಡ. ಈ 4 ತಿಂಗಳಲ್ಲಿ ನೀವು ರಿಮೆಂಬರ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಸಾಕು ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಡೌಟ್ಸ್ ಸುಮಾರು ಜನ ಕೇಳ್ತಿದ್ರಿ. ಏನಂದರೆ ನಾವು ಸೆಲ್ಫ್ ಡಿಕ್ಲರೇಷನ್ 4 ಮಂತ್ಸ್ ಅಷ್ಟೇ ಕೊಡ್ತಿದ್ದೀವಿ, ಹಂಗಂದರೆ ಕ್ವಾರ್ಟರ್ಲಿ ಬೇಸಸ್ ಆದರೆ ಇನ್ನು ಮಿಕ್ಕಿದ ಅಮೌಂಟ್ ಎಲ್ಲ ಒಟ್ಟಿಗೆ ಬರುತ್ತೋ ಅಥವಾ ಮಂತ್ಲಿ ಕ್ರೆಡಿಟ್ ಆಗುತ್ತೆ ಅಂತ ಸ್ನೇಹಿತರೆ. ಇದ್ರ ಬಗ್ಗೆ ಯಾವುದೇ ಥರ ಸರ್ಕಾರ ನಿಮಗೆ ಯಾವುದೇ ಥರ ಎಲ್ಲೂ ಸಹಿತ ಹೇಳಿಲ್ಲ ಸ್ನೇಹಿತರೆ. ಇದು ನಿಮ್ಗೆ ಅಮೌಂಟ್ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದು ಸೇಮ್ ಆ್ಯಸ್ ಇಟ್ ಈಸ್ ಮುಂಚೆ ಹೆಂಗೆ ಆಗ್ತಿತ್ತು ನಿಮಗೆ ಮಂತ್ಲಿ ಬೆನಿಫಿಟ್ ಹೆಂಗೆ ಬರ್ತಿತ್ತು ಹಾಗೆ ಸಹಿತ ಈ ಮಂತ್ಲಿ ಬೆನಿಫಿಟ್ ಹಾಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಹಾಗೆ ಇವಾಗ ಇದು ಬರುತ್ತೆ ಅಂದರೆ ಜನವರಿ ತಿಂಗಳದು ಸುಮಾರು ಅರ್ಧಕ್ಕರ್ಧ ಜನಕ್ಕೆ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಇನ್ನು ಯಾರ್ಯಾರು ಕ್ರೆಡಿಟ್ ಆಗಿಲ್ಲ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರು ಲೇಟಾಗಿ ಕೊಟ್ಟಿರ್ತೀರೋ, ಹಾಗೆ ನಿಮ್ಮ ಅಪ್ಲಿಕೇಶನ್ಸ್ ಯಾವ್ದಾದ್ರು ಏನಾರು ಪೆಂಡಿಂಗ್ ವೆರಿಫೈ ಆಗಿಲ್ಲ ಅಂದರೆ ಅವ್ರಿಗೆ ಕ್ರೆಡಿಟ್ ಆಗ್ತಿದೆ. ನಿಮ್ಮ ಅಪ್ಲಿಕೇಶನ್ DBT ಪುಷ್ಡ್ ಅಂತ ಯಾರ್ಯಾರು ಇರುತ್ತೋ ಅವ್ರಿಗೆಲ್ರಿಗೂ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಈ ತಿಂಗಳು ಮಂತ್ ಎಂಡ್ ಒಳಗಡೆ ಗ್ಯಾರಂಟಿಯಾಗಿ. ಡಿಸೆಂಬರ್ದು ಎಲ್ರಿಗೂ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಇನ್ನೂ ಸುಮಾರು ಜನಕ್ಕೆ ಯಾರು ಕ್ರೆಡಿಟ್ ಆಗಿಲ್ಲ ಅಂದರೆ ಅವರು ನಿಮ್ಮ DDP ಆಫೀಸ್ಗೆ ಹೋಗ್ಬಿಟ್ಟು ನೀವು ವಿಚಾರಿಸ್ಕೋಬೇಕಾಗಿರುತ್ತೆ. ಹಾಗೆ ಫೆಬ್ರವರಿ ತಿಂಗಳದ್ದು ಈ ತಿಂಗಳಲ್ಲಿ ಬರಬೇಕಾಗಿತ್ತು ಈ ವಾರ, ಇಲ್ಲಾಂದರೆ ನೆಕ್ಸ್ಟ್ ವಾರದಲ್ಲಿ ನಿಮಗೆ ಕಂಪ್ಲೀಟಾಗಿ ಬಂದೇ ಬರುತ್ತೆ ಸ್ನೇಹಿತರೆ. ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಏನು ಕೊಡೋಷ್ಟಿಲ್ಲ ಆದರೂ ಸಹಿತ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಆದರೆ ಸ್ಟೇಟಸ್ ಬಂದ್ಬಿಟ್ಟು DBT ಪುಷ್ಡ್ ಆಗಿದರೆ ಮಾತ್ರ ನಿಮಗೆ DBT ಬೆನಿಫಿಟ್ ಬಂದೇ ಬರುತ್ತೆ. ಯುವ ನಿಧಿದು ಯೋಜನೆದು ಎಷ್ಟು ಅಮೌಂಟ್ ನಿಮ್ಗೆ ಕ್ರೆಡಿಟ್ ಆಗ್ತಿದ್ದು ತಿಂಗಳು ಅಷ್ಟು ಅಮೌಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ. ಮಾಹಿತಿ ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇನ್ನು ನೀವು ಸುಮಾರು ಜನ ಯಾರು ಹೊಸೊಬ್ಬರು ಡಿಗ್ರಿ ಪಾಸ್ಔಟ್ ಆಗಿರ್ತಾರೆ ರೀಸೆಂಟಾಗಿ, ಇನ್ನೂ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅವಕಾಶ ಇದೆ ಇನ್ನು ನಿಮಗೆ. ಇದೊಂದು ಬೆನಿಫಿಟ್ ಯೂಸ್ ಮಾಡ್ಕೊಂಡು ಒಳ್ಳೆತನಕ್ಕೆ ಹೋಗಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದೊಂದು ಮಾಹಿತಿ ನಿಮ್ಗೆ ತುಂಬ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.